ಬ್ರೋ ಮ್ಯಾಗಿ ಮಾಡ್ಕೊಂಡೆಲ್ಲ ತಿಂತಾ ಇದೀವಿ ನೋಡಿ ಇಲ್ಲಿ. ಬ್ರೋ ಹೆವಿ ಬಿಸಿ ಐತೆ ಸುಮ್ಮನೆ. ಮತ್ತೆ ಜಾರ್ತಿದೆ ಇಟ್ಕೊಳ್ಳಿ ಬ್ರೋ. ಅದು ಏನಾಗುತ್ತೆ ಗೊತ್ತಾ, ಇದು ಪ್ಲೇಟು ಮ್ಯಾಗಿ ರೆಡಿ. ಒಂಚೂರು ಇದಾಗುತ್ತಲ್ಲ. ನಮಸ್ತೆ ಕರ್ನಾಟಕನ, ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಶೆಟ್ಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ವೆಲಾಂಗಿರಿ ಹಿಲ್ಸ್. ಸೊ ವೆಲಾಂಗಿರಿ ಹಿಲ್ಸಲ್ಲಿದ್ದೀವಿ. ಏನಂತ ಅಂದರೆ ನಾವು ನಿನ್ನೆನೇ ಕೊಯಮತ್ತೂರಿಗೆ ಬಂದು ಇಶಾ ಫೌಂಡೇಶನಿಂದ ಇದೊಂದು 4 ಕಿಲೋಮೀಟರ್ಸ್ ಇರಬೇಕು ಬಂದು ಇಲ್ಲಿಗೆ ಸ್ಟೇ ಆಗಿದ್ವಿ. ಸೊ ಏನಂತಂದರೆ ನಮ್ಮ ಪ್ಲ್ಯಾನಿಂಗಲ್ಲಿ ಇರಲಿಲ್ಲ ವೆಲಾಂಗಿರಿ ಹಿಲ್ಸು. ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ, ಬಟ್ ಸಮ್ಟೈಮ್ ರೀಲ್ಸ್ಗಳೆಲ್ಲ ನೋಡಿದಾಗ ವೆಲಾಂಗಿರಿ ಹಿಲ್ಸ್ನ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದರು. ನೋಡಬೇಕು ತುಂಬ ನಾನು ಮತ್ತು ಬಡ್ಡಿ ಲಾಗ್ಸ್ ಮತ್ತು ಎಲ್ಲ ರೆಡಿಯಾಗಿದ್ದೀವಿ. ಸೊ ಇವಾಗ ಏನಂತಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಲಾಕರ್ ಇದೆ. ನಮ್ಗೆ ತುಂಬ ಖುಷಿಯಾಗಿರೋ ವಿಚಾರ ಏನಂದರೆ ಲಾಕರ್ ಇರೋದು. ಬಿಕಾಸ್ ಏನಕ್ಕೆ ಅಂದರೆ ನಾವು ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದಿರ್ತೀವಿ. ನಮ್ಮ ಲಗೇಜ್ನೆಲ್ಲ ಇಲ್ಲಿ ಡಂಪ್ ಮಾಡಿ ಆರಾಮಾಗಿ ನಾವು ಸೇಫಾಗಿ ಹೋಗಿ ಬರ್ಬೋದು. ನಮಗೆ ನೆನ್ನೆ ಯಾರೋ ಒಬ್ಬರು ಸಿಕ್ಕಿದ್ರು, ತುಂಬ ಟ್ರಿಕ್ಕಿ ಇರುತ್ತೆ, ಹತ್ತಕ್ಕಾಗಲ್ಲ, ಹತ್ತಕ್ಕೆ ಇಳಿಯೋಕ್ಕೆ 2 ದಿನ ಬೇಕಂತ ಹೇಳ್ತಾಯಿದ್ರು. ಬಟ್ ಏನಂತ ಅಂದರೆ ಟೋಟಲ್ 12 ಕಿಲೋಮೀಟ್ರ್ ಒಂದು ಸೈಡ್ ಇರೋದಂತೆ. ನೋಡ್ತಾ ಇರ್ಬೋದು ಇಲ್ಲೇ ನೆನ್ನೆ ನೈಟ್ ನಾವು ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದು. ಇಲ್ಲೆಲ್ಲ ಆಲ್ರೆಡಿ ಟೆಂಟೆಲ್ಲ ಬಿಚ್ಚಿಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಗೇಜ್ ಇದೆ. ಇಲ್ಲಿ ಲಗೇಜಿಂದ ಲಾಕರ್ಗೆ ಇಟ್ಬಿಟ್ಟು ಆಮೇಲೆ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿರೋ ದೇವಸ್ಥಾನನ ದರ್ಶನ ಮಾಡಿಕೊಂಡು ಅದಾದಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು. ಇದು ಕೂಡ ಒಂದು ಮೇನ್ ಟೆಂಪಲ್ಲು. ಈ ಥರ ಎಲ್ಲ ಒಂದರಿಂದ ಒಂದು ಇಟ್ಬಿಟ್ಟು ನಮ್ಮ ಲಗೇಜೆಲ್ಲ ಜೋಡಿಸ್ತಾ ಇದ್ದಾರೆ, ಕಟ್ಬಿಡ್ತಾರೆ. ಏನಕ್ಕೆ ಅಂದರೆ ನೆಕ್ಸ್ಟ್ ಮಿಸ್ ಆಗಬಾರ್ದು, ಬೇರೆ ಯಾರು ಎತ್ಕೋಗ್ಬಿಡ್ರೆ ಅಂತ ಅಂದ್ಬಿಟ್ಟು ಎಷ್ಟು ಲಗೇಜ್ ಇದೆ ಅಷ್ಟು ಲಗೇಜನ್ನು ಕಟ್ಬಿಟ್ಟು ಇಲ್ಲಿ ಲೈನಾಗಿ ಇಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ಟ್ಯಾಗ್ ಕೊಡ್ತಾರೆ. ಆ ನೇಮ್ ಟ್ಯಾಗ್ನ ಎಷ್ಟು ನಂಬರು ಮತ್ತು ಡೇಟ್ ಎಷ್ಟು ಅಂತ ಅಂದ್ಬಿಟ್ಟು ನಮ್ಮ ಲಗೇಜ್ ಮೇಲೆ ಅಂಟಿಸ್ತಾರೆ. ಇದರೆಲ್ಲ ಎಂಟ್ರೆನ್ಸಲ್ಲಿ ಇಲ್ಲೆಲ್ಲ ಚೆಕ್ಕಿಂಗ್ ಇಟ್ಟಿದ್ದಾರೆ. ಸೊ ಏನು ಅಂತಂದರೆ ಟ್ರೆಕ್ಕಿಂಗ್ ಮಾಡೋರು ಯಾವುದೇ ರೀತಿ ಕವರ್ನ ಕ್ಯಾರಿ ಮಾಡೋಂಗಿಲ್ಲ. ಕವರ್ಸ್ ಇದ್ರೂ ಈ ಥರ ಬಿಸ್ಕೆಟ್ ಪ್ಯಾಕೆಲ್ಲ ಹರಿದು ಇವರೇ ಪೇಪರ್ಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಯಾವುದೇ ರೀತಿ ಕವರ್ಸ್ ಅಲೌಡ್ ಇಲ್ಲ. ನೋಡ್ತಾ ಇದ್ರಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನಂದರೆ ಕೆಳಗಡೆ ಚೆಕ್ಕಿಂಗಲ್ಲಿ ನಮಗೆ ಫೋನು ಮತ್ತು ವೀಡಿಯೋ ಮಾಡೋದಕ್ಕೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಬಟ್ ಆದರೂ ನಾವು ಅಲ್ಲಿಂದ ಸ್ವಲ್ಪ ದೂರ ಬಂದು ವೀಡಿಯೋ ಎಲ್ಲ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಮೇಯ್ನಾಗಿ ನಾವು ದೇವ್ರನ್ನ ದರ್ಶನ ಮಾಡಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಅಪ್ಪ ಅಷ್ಟು ದೂರದಿಂದ ಬಂದಿರ್ತೀವಿ. ಸೊ ಹೇಳ್ದಷ್ಟು ಸುಲಭವಾಗಲ್ಲ ರೀ ಇದು. ಹತ್ತುತ್ತೀನಿ ಮಾಡ್ತೀನಿ ಅಂದಿದ್ದು ಬರೀ ಕಷ್ಟ ಇದೆ. ಅದ್ರ ಕಷ್ಟದಿಂದ ಹತ್ತುತ್ತಾ ಇದ್ದೀವಿ. It is also called as Agathir Malai. Agathir is the devotee of Lord Shiva. Okay. So they'll call it as Agathir Malai and Podigami Malai also. ಹೇಗೆ ಅನಿಸ್ತಾ ಇದೆ ಬ್ರೋ? ಬನ್ನಿ. ಹೇಗೆ ಅನಿಸ್ತಾ ಇದೆ? ಆಗ್ತಾ ಇಲ್ಲ ನನಗೆ.
ಬಟ್ ಬಂದ್ಬಿಟ್ಟಿದ್ದೀವನಲ್ಲ ಅಂತ ಹತ್ತುತ್ತಾ ಇರೋದು. ಹಾಂ ಭಯಂಕರ ಏನಂತಂದರೆ ಸ್ಟ್ರೈಟ್ ಆಗಿದ್ರೆ ಹತ್ಬಿಡ್ಬೋದು, ಮೆಟ್ಲೆಲ್ಲ ಹೈಟ್ ಇದ್ದರೆ ಹತ್ತಕ್ಕಾಗೋದಿಲ್ಲ, ಭಾರಿ ಕಷ್ಟ. ಈ ಥರ ಸ್ಟಿಕ್ ಇಟ್ಕೊಂಡು ಸಪೋರ್ಟಿವ್ ಆಗಿ ಹತ್ತಲೇಬೇಕು, ಹಂಗೆ ಹತ್ತುತ್ತೀನಿ ಅಂದ್ರೆ ಆಗಲ್ಲ. But everyone say that it is the hardest mountain to trek in Tamil Nadu. And mostly in all the mountains there will be Shiva only. Shiva in different forms. ಅಗತ್ಯ ಇರಲಿಲ್ಲ ಶಿವನ್ ಬೇಕಾದ್ರೆ. Lord Guru Nanak, so like that. ತುಂಬ ಟ್ರಕ್ಕಿ ಇದೆ. ಸೊ ಟ್ರಕ್ಕಿಂಗ್ ಮಾಡೋದಕ್ಕೆ ತುಂಬ ಮೌಂಟೇನ್ಸ್ಗಳಿದೆ. ನಾವು ಇದನ್ನೇ ಕಷ್ಟ ಅಂತ ಹೇಳ್ತಾ ಇದ್ದೀವಿ, ಇದೇ ಥರ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ವೀಡಿಯೋ ಮಾಡಿಕೊಂಡು ಟ್ರಕ್ ಮಾಡ್ಕೊಂಡೆಲ್ಲ ಹೋಗೋದು ಭಾರಿ ಕಷ್ಟ ಆಗ್ರು. ಹೌ ಇಸ್ ಇಟ್ ಫಾರ್ ಟ್ರಕ್ಕಿಂಗ್? ಹಾಂ ಸೂಪರ್. ಎప్పుడు ಸ್ಟಾರ್ಟ್ ಮಾಡಿ? ನೈಟ್ 8:30 8:30 ನೈಟ್. ಹಂಗೆ ಆಲ್ಟಾ ಲೊಕೇಶನ್ ಬ್ಯೂಟಿಫುಲ್. ಓಕೆ, ಆಲ್ ಕನ್ನಕ ಸೇಫ್ಟಿ ಫುಲ್ ಸೇಫ್ಟಿ. ಬ್ರೋ ಇವ್ರು ನೋಡಿ ನೆನ್ನೆ 8:30 ಹತ್ತಿರೋದಂತೆ, ಅಲ್ಲೇ ಆಲ್ಟ್ ಆಗಿದಾರಂತೆ, ಸೇಫ್ಟಿ ಇದೆ ಅಂತ ಹೇಳ್ತಾವ್ರೆ. ನೋ ಪ್ರಾಬ್ಲಮ್ ಬ್ರೋ. ಸಾಪ್ರೇಕ இங்கே நாங்கள் கீழே மேலே கொண்டு போனாங்க. சப்பாத்தி அங்கே மேலே நைட் 8:30 ಒಂದೇ ಪಣ್ಣಂಗ ಒಂದು தர்மபுரி. ಧರ್ಮಪುರಿಯಿಂದ ಲೈಟ್ வந்துச்சு, ಸ್ಟೇ வந்துச்சா? அங்கே மலை மேலே ஸ்டே, 7வது மலை. எந்த மலை? 7 மலை. இது ரெண்டு மேலே போனால் வாட்டர். ಓಕೆ ಓಕೆ அது இங்கே வாட்டர் பிடிச்சிக்கோங்க, தண்ணி கிடையாது மேலே போகும். ಓ ಓಕೆ, ಮೇಲ್ಗಡೆ ತಣ್ಣೀರಿಲ್ವಂತ ಇಲ್ಲಿಂದಾನೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಮಲೆಗೆ ಕೀழே போனால் ಕೊಳಂ. ಓಕೆ ಹಾಂ ಓಕೆ, ಥ್ಯಾಂಕ್ ಯು. ಇಂದ 3ನೇ ಮಲೆ ಸ್ಟಾರ್ಟ್ ಆಯಿತು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮೆಟ್ಲಿರುತ್ತೆ ಇಲ್ಲಿಂದ. ಇಷ್ಟೊತ್ತು ಒಂದು ಲೆಕ್ಕ, ಇವಾಗ್ಲಿಂದ ಒಂದು ಲೆಕ್ಕ. ಏನಂತೀರಾ ಬ್ರೋ? ನಮ್ಮ ತಾಣೆ ಆಗ್ತಿಲ್ಲ ಬ್ರೋ, ಆಗ್ತಿಲ್ಲ ಕಣ್ಣಣ್ಣ, ಆಯ್ತಿಲ್ಲ. ಈ ಥರ ಮೆಟ್ಲಿದೆ ಇದೆಲ್ಲ. ಅಲ್ಲಿ ಕುಡಿಯೋ ನೀರು ತಗೊತಾ ಇದ್ದಾರೆ. ಏನಂದರೆ ಹಂಗೆ ನೀರು ಇಟ್ಕೊಂಡ್ರೆ ಅಲ್ಲಿ ಫುಲ್ ಡಸ್ಟ್ ಇದೆ. ಸೊ ಒಂದು ಬಟ್ಟೆದಲ್ಲಿ ಇಟ್ಕೊಂಡು ಆ ಬಟ್ಟೆನ ಹಿಂಡು ಇದು ತುಂಬಿಸ್ಕೊತಾ ಇದ್ದಾರೆ. ಬ್ರೋ, ಹೌ ವಾಸ್ ದ ಟ್ರೆಕ್ಕಿಂಗ್ ಬ್ರೋ? Trekking was super draining. See, you can see my legs got swelled. ಓಕೆ Only for going up we took nearly 7 to 8 hours. ಓ That too in night. ಓಕೆ ಹಾಂ. If you travel in daytime, it may become more time. ವೆನ್ ಯು ಸ್ಟಾರ್ಟ್ ಬ್ರೋ ಫಾರ್ ಟ್ರೆಕ್ಕಿಂಗ್? Night, yesterday night 10:30. ಎಸ್ಟರ್ಡೇ ನೈಟ್ We 10:30 have reached about 5:36 ಮಾರ್ನಿಂಗ. morning. ಓ ఇప్పుడు ಲೈಟ್ ಇರಕಾ? ಹಾಂ மேலையா ಹಾಂ கோயிலுக்கு மட்டும் லைட் ಹಾಂ ಟ್ರೆಕ್ಕಿಂಗ್ करने के लिए ट्रैकिंग लाइट ಹಾಂ. only phone torch. ಓ ಇಟ್ಸ್ ವೆರಿ ರಿಸ್ಕಿ, ಟೂ ರಿಸ್ಕಿ. ಓಕೆ, ವೇರ್ ಆರ್ ಫ್ರಮ್ ಬ್ರೋ? from Coimbatore only bro. ಕೊಯಮತ್ತೂರು ಓನ್ಲಿ. ಓಕೆ ಬ್ರೋ, ಥ್ಯಾಂಕ್ ಯು ಫಾರ್ ದಿ ಇನ್ಫಾರ್ಮೇಷನ್. ಥ್ಯಾಂಕ್ ಯು. Your channel name bro? ತಂಪಾದ ಗಾಳಿ, ಹತ್ತಿ ಸುಸ್ತಾಗಿರೋದಕ್ಕೂ ಬೇರೆ ಲೆವೆಲು. ಇನ್ನೂ ಇದೆ, ನಾವು ಇನ್ನೂ ಎರಡು ಮಲೆಗಳು ಹತ್ಬೇಕು. ಸೊ ಇಲ್ಲಿಂದ ಒಂದು ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಹಂಗೆ ಒಂದು ಸುಮ್ಮನೆ ನಿಲ್ಲಿಸಿ ನಾನು ಇಲ್ಲಿ ನೋಡ್ತಾ ಇರೋದು ಇಶಾ ಫೌಂಡೇಶನ್ ಆಮೇಲೆ ಕಾಣ್ತಾ ಇದೆ. ಸೊ ನನ್ನ ಫೋನಲ್ಲಿ ಅಷ್ಟು ಝೂಮಿಂಗ್ ಇಲ್ಲ, 4Kಲಿ ಸ್ಪಾಟ್ ಮಾತ್ರ ಅದ್ದೂರಿ. ಹೌದು, ಇನ್ನೂ 3 ಮಲೆ ಇದೆಯಂತೆ. ನಾವು ಏನು ತಿಂಡಿ ಏನೂ ಮಾಡಿಲ್ಲ ಅಂತ ಅಂದಿದ್ದಕ್ಕೆ ಅವರು ಚಪಾತಿ ಇದೆ ತಿಂತೀರಾ ಅಂತ ಅಂದ್ಬಿಟ್ಟು ನೋಡಿ ಚಪಾತಿ ಕೊಡ್ತಾ ಇದ್ದಾರೆ. Bro, ಹಾರ್ಟ್ಫುಲಿ ಥ್ಯಾಂಕ್ ಯು ಬ್ರೋ. no sabzi bro. ಓಕೆ ಬ್ರೋ, ಇಟ್ಸ್ ಓಕೆ. I am Jiva bro. ನೋಡ್ತಾ ಇರ್ಬೋದು, ಚಪಾತಿ ಕೊಡೋದಲ್ದೇ ಸಬ್ಜಿ ಇಲ್ಲ ಅಂತ. ಓ ನೋಡಿ, ಇಲ್ಲಿ ಚಪಾತಿ ಬೇರೆ ಕೊಡ್ತಾ ಇದ್ದಾರೆ. Take it bro. ಓಕೆ ಓಕೆ ಬ್ರೋ. ಓಕೆ ಬ್ರೋ, Bro, you take it everything. ಫುಲ್. Hey bro. Okay. ಓಕೆ ಪಾಪ ನೋಡಿ ಫುಲ್ ಕೊಟ್ಬಿಟ್ಟವ್ರೆ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. Okay bro.
ನೋಡ್ತಾ ಇರ್ಬೋದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬಂದಿದ್ವಿ ಬ್ರೋ, ಆದ್ರೂ ಊಟ ಕೇಳಿದ ತಕ್ಷಣ ಕೊಟ್ಟಲ್ಲ, ಖುಷಿ ಅಂತೀರಾ? Bro, Tamil peoples also likes you, bro. ಓಕೆ ಓಕೆ. ಬ್ರೋ No other problems, okay? Okay, bro, you eat and go first. ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು. Okay. ಥ್ಯಾಂಕ್ ಯು. Thank you, bro. ಓಕೆ. Bro, your channel name? ಸುಸ್ತಾಯ್ತಂತ ಕುತ್ಕೊಂಡಿದ್ವಿ. ವ್ಯೂ ಮಾತ್ರ ಅಲ್ಟಿಮೇಟ್, ಸಖತ್ ವ್ಯೂ ಮಾತ್ರ. ಪ್ರತಿ ಅಂತನೂ ಒಂದೊಂದಾಗಿ ರಿಸ್ಕ್ ಇರೋದು. ನೋಡಿ ಇದು ಹೆಂಗೈತೆ, ಯಪ್ಪ ನೋಡಿದ್ರೇನೆ ಭಯ ಆಗುತ್ತೆ. ಇದನ್ನೆಲ್ಲ ಹತ್ಕೊಂಡು ಇನ್ನ ಬೇಜಾನ್ ದೂರ ಹೋಗ್ಬೇಕು ಅಲ್ವಾ ಬ್ರೋ? ಕೇಳ್ತಿಯಲ್ಲ ಬ್ರೋ, ಇದ್ರ ಪ್ಲೇಸ್ ನೋಡಿ ಬ್ರೋ. ಇದು ಹೆಂಗ್ ಹತ್ತದು? ಅಲ್ಲ ಇದು ನೋಡಿ ಹಂಗೇನೆ ಏನಿದೆ ಗೊತ್ತಾ, ಒಂದು ಚೂರು ಜಾರಿ ಇರೋ ಕಾಲ್ ಜಾರುತ್ತೆ ಬ್ರೋ. ಕೆಳಗೆ ಹೋಗದೆ ದೇವರಮ್ಮ ಬೆಟ್ಟನೆ ಹಾ ಇಟ್ಕೊಳ್ಳಿ. ದೇವರಮ್ಮ ಬೆಟ್ಟನೆ ನಾವು ಸೈಕೊಂತಿದ್ವು, ಇದು ಅದಕ್ಕೆ ಅದ್ರೋಗಿಂತ ಸೈಕೋ ಗುರು. ಡಿಫಿಕಲ್ಟ್ ಇದೆ. ತಮಿಳ್ನಾಡಲ್ಲೇ ಹೈಯೆಸ್ಟ್ ಪೀಕಲ್ಲಿ ಇರೋಂಥದ್ದು ಪೀಕ್ ಇದು. ಹೈಯೆಸ್ಟ್ ಪೀಕ್. ಹೈಯೆಸ್ಟ್ ಪೀಕ್ ತಮಿಳ್ನಾಡಿಗೆ ವೆಲ್ಲಂಗಿರಿ ಹಿಲ್ಸ್ ಅಂತಾನೆ ಹೇಳ್ಬೋದು. ನಾವಿಗೆ ಕರ್ನಾಟಕಕ್ಕೆ ಮುಳ್ಳಯ್ಯನಗಿರಿ ಹೆಂಗೋ ಆ ರೀತಿ ಇದು ತಮಿಳ್ನಾಡಿಗೆ ವೆಲ್ಲಂಗಿರಿ ಹಿಲ್ಸ್ ಹೈಯೆಸ್ಟ್ ಪೀಕ್ ಮತ್ತೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಟ್ರೆಕ್ಕಿಂಗ್ ಅನ್ನೋಕ್ಕಿಂತ ಸ್ವಾಮಿ ದೇವ್ರ ನೋಡಕ್ಕೆ ಸನ್ನಿಧಾನ ಅನ್ಕೊಳ್ಳಿ. ಪುಣ್ಯ ಮಾಡಿರ್ಬೇಕು. ನಾನೆಲ್ಲೋ ಇದ್ದೆ, ಶೆಟ್ಟಿ ಬ್ಲಾಗ್ಸ್ ಎಲ್ಲೋ ಇದ್ರು, ಬಡ್ಡಿ ನಮ್ಮ ರಾಮ್ಕುಮಾರ್ ಅವರೆಲ್ಲ ಇದ್ರು, ಎಲ್ಲ ಒಂದ್ ಕಡೆ ಎಲ್ಲ ಒಟ್ಟಿಗೆನೆ ಈ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂದ್ರೆ ಅದು ಈ ಪ್ಲೇಸ್ ಅಲ್ಲಿ ಸೈಕೋ ಬ್ರೋ. ಏನೋ ಪುಣ್ಯ ಮಾಡಿದ್ದು, ಯಾಕಂದ್ರೆ ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಆ ವ್ಯೂನ ಅದ್ಭುತ. ಅಯ್ಯೋ ದೇವ್ರೆ, ಅದ್ ನೋಡ್ತಾ ಇದ್ರೆ ಏನೋ ಜನ್ಮದ ಪುಣ್ಯ ಅನ್ಸುತ್ತೆ. ಇನ್ನೇನು ಮೋಡ ಕೈಗೆ ಸಿಗುತ್ತೆ. ಇವಾಗ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಆ ಬೆಟ್ಟನ ಹತ್ತಿ ಇಳಿಬೇಕಂತೆ, ಅವಾಗ ನಮಗೆ ಡೆಸ್ಟಿನೇಷನ್ ಸಿಗೋದು. ಡೆಸ್ಟಿನೇಷನ್ ಮೀನ್ಸ್ ಶಿವನ ದೇವಸ್ಥಾನ. ಆಲ್ರೆಡಿ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಮುಂಚೆನೇ ಹೋಗಿತ್ತು, ಇವಾಗ ಇನ್ನೂ ಹೋಗ್ಬಿಟ್ಟಿದೆ. ಈ ಥರ ಇದೆ ದಾರಿ. ಇದಾದರೆ ಸ್ವಲ್ಪ ನಡಿಬೋದು, ಬಟ್ ಸ್ಟೀಪ್ ಇರೋದ್ರಿಂದ ಸ್ವಲ್ಪ ಕಷ್ಟ. ಏನಂತಂದರೆ ಇನ್ನೂ 2 ಮಲೆ ಇದೆ, ಸೊ ಇನ್ನೂ 2 ಮಲೆ ಹತ್ತಿ ಇಳಿಬೇಕು. ಹೆವಿ ಸುಸ್ತಾಗ್ಬಿಟ್ಟಿದೆ. ಇದರಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ. ದೀಪ ಹಚ್ಚಿಲ್ಲ ಬ್ರೋ, ದೀಪ ಇಟ್ಟಿದ್ದಾರೆ. ಅದೇ ದೀಪ ಹಚ್ಚಿದ್ದಾರೆ. ಇದೇ ಕಲ್ಲಿಡೋದು ದೇವರು, ಕಲ್ಲಿಡೋದು ಏನೋ ಒಂದು ಪದ್ಧತಿ ಇರುತ್ತೆ. ಇಲ್ಲಿ ನಮಗೆ ತ್ರಿಶೂಲ ಎಲ್ಲ ಕಾಣ್ತಾ ಇದೆ, 2 ತ್ರಿಶೂಲ. ಇದ್ರ ಸೂಚನೆ ಏನಂದರೆ ಇನ್ನು ಸ್ವಲ್ಪ ದಾರಿ, 2 ಮಲೆ ಇದೆ. ಅದೇ ಇನ್ನು 2 ಮಲೆ ಇದೆ, ಹತ್ಬಿಡಿ ಅಂತ ಸೂಚನೆ ಇದು ಅಲ್ವಾ ಬ್ರೋ? ತ್ರಿಶೂಲ ಇದೆ ಅನ್ಸುತ್ತೆ.